ಸ್ವಲ್ಪ ತಿಳುವಳಿಕೆಯಿಂದ ನೋಡಿ. ತಿಳುವಳಿಕೆಯಿಂದ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಬದುಕನ್ನು ಬರ್ಬಾದ್ ಮಾಡಿದ್ದು 3 ಮಕಾರಗಳು. ಒಂದು ಮದಿರೆ, ಎರಡನೇದ್ದು ಮಾಂಸ, ಮೂರನೇದ್ದು ಮಾನಿನಿ. ಮದಿರೆ, ಮಾಂಸ, ಮಾನಿನಿ ಇವು 3 ಮಕಾರಗಳ ಬೆನ್ನು ಹತ್ತಿ ನಮ್ಮ ಬದುಕನ್ನು ನಾವು ಬರ್ಬಾದ್ ಮಾಡಿಕೊಂಡಿದ್ದೇವೆ. ಮದಿರೆ ಅಂದರೆ ಶೆರೆ, ಮೊದಲೇ ಮನಸ್ಸು ಮಂಗ, ಆ ಮಂಗನಿಗೆ ಕಳ್ಳು ಕುಡಿಸ್ತೀರಿ, ಶೆರೆ ಕುಡಿಸ್ತೀರಿ, ಹೆಂಗಿರಬಾರ್ದು. ಅದಕ್ಕೆ ಅವಘಡಗಳನ್ನು ಕ್ರಿಯೇಟ್ ಮಾಡ್ಕೊತಾ ಇದ್ದೀರಿ. ಮಾಂಸ ತಿಂತೀರಿ, ಮಾಂಸ ಅಲ್ಲೂ ಉಗುರು ಮತ್ತು ಕೋರೆ ಹಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ನೀವು ಪ್ರಾಣಿ ಅಲ್ವಲ್ಲ. ಓಕೆ, ಅದನ್ನು ತಿಂತೀರಿ. ಮತ್ತು ಮಾನಿನಿ, ಇಡೀ ಜಗತ್ತೇ ಸೆಕ್ಸಿಂದ ಬಿದ್ದಿದೆ, ಗೊತ್ತಿದೆ. ಹೊಟ್ಟೆಯ ಹಸಿವಿಗಿಂತ ಲೈಂಗಿಕ ಹಸಿವು ಮನುಷ್ಯನನ್ನು ಬಾಧಿಸ್ತಾ ಇದೆ. ಇವತ್ತೆಲ್ಲ ನಾವು ಏನು ಮಾಡ್ತೀವಿ, ಸೊಂಟದ ಕೆಳಗಿನ ಇದಕ್ಕಾಗಿ ಮಾಡ್ತಾ ಇದ್ದೀವಿ. ನಾವೆಲ್ಲ ಮಾತುಗಳು ಸೊಂಟದ ಕೆಳಗಿಂದೇ, ನಮ್ಮೆಲ್ಲ ಯೋಚನೆಗಳು ಸೊಂಟದ ಕೆಳಗಿನವೇ. ಮತ್ತು ಹಿಂಗಾದಾಗ ನಮ್ಮನ್ನು ಕಾಪಾಡೋರು ಯಾರು? ಕಾರಣ ಮದಿರೆ, ಮಾಂಸ, ಮಾನಿನಿ ಇವನು ದೂರ ಬಿಡ್ರಿ ಅಂತ ನಾ ಹೇಳಿಕ್ಕೂ ಹೋಗೋದಿಲ್ಲ, ಯಾಕಂದರೆ ಸಾಧ್ಯವೇ ಇಲ್ಲ. ಈಗ ಇದ್ರ ಜೊತೆಗೆ ಮತ್ತೊಂದು ಕೂಡಿಸಿದಾರ. ಬರ್ಬಾದಿ ಯಾಕಾಗಿದೆ ಬದುಕಪ್ಪ ಅಂದರೆ ಮದಿರೆ, ಮಾಂಸ, ಮಾನಿನಿ, ಮೊಬೈಲ್. ಈಗ ಮೊದಲು 3 ಮಕಾರ ಅಂತಿದ್ರು, ಈಗ 4 ಮಕಾರಗಳು ಬಂದಿವೆ. ಶ್ರೀ ಗುರುದೇವ್.